ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ನಾನು ಬಟರ್ ಪನ್ನೀರ್ ಮಾಡಿ ತೋರಿಸ್ತಾ ಇದ್ದೀನಿ. ಇವ್ರ ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅಂದರೆ ಇವ್ರ ಸ್ಟೈಲಲ್ಲೇ ಮಾಡೋದು. ಅದಕ್ಕೆ ನಾನು ಇವರು ಯಾವ ಥರ ಹೇಳ್ತಾರೆ ಅದೇ ಥರ ನಾನು ಮಾಡೋದು. ನೋಡಿ, ನಾನು ಒಂದು ಕಡಾಯಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಈರುಳ್ಳಿ ಟೊಮೊಟೊನ ಫಸ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಮೇಲೆ ಟೊಮೊಟೊ ಹಾಕೋದು. ನಾನು ಸ್ಪೀಡ್ ಮಾಡಿದೆ ಅದನ್ನು ವಿಡಿಯೋ. ನೋಡಿ, ಟೊಮೊಟೊನೂ ಫ್ರೈ ಆಗ್ತಾಯಿದೆ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈರುಳ್ಳಿ ಕಲ್ಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಆವಾಗಲೇ ನಮಗೆ ಬಟರ್ ಪನ್ನೀರ್ದು ಹಸಿ ವಾಸನೆ ಹೋಗೋದು. ಇಲ್ಲಾಂದರೆ ಈರುಳ್ಳಿ ಸ್ಮೆಲ್ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಇಷ್ಟು ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಫಸ್ಟೇ ನೆನೆಸಿಟ್ಕೋಬೇಕು ಇದನ್ನು. ಆವಾಗ ನೆನೆಸಿಟ್ಕೊಂಡ್ರೇ ಸ್ವಲ್ಪ ಪೇಸ್ಟ್ ಆಗೋದು ಅದು. ನೋಡಿ, ನಾನು ಇದನ್ನೂ ಈ ಟೊಮೊಟೊ ಜೊತೆಗೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನೂ. ಇಲ್ಲಾಂದರೆ ಸ್ವಲ್ಪ ಇದನ್ನೇ ಸಪ್ರೇಟಾಗಿ ಆಡಿಸಿ ಹಾಕ್ಬೋದು. ಇಷ್ಟೇ ಇದೆಯಲ್ವಾ, ಇಬ್ರಿಗಾಗೋಷ್ಟು ನಾನು ಮಾಡ್ತಾ ಇರೋದು. ಅದಕ್ಕೆ ನಾನು ಸಪ್ರೇಟಾಗಿ ಏನು ಆಡಿಸಿಲ್ಲ. ಅದು ಜೊತೆಗೇ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅದು ಗ್ರೈಂಡ್ ಆಗಲಿ ಅಂತ. ನೋಡಿ, ಅದು ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಬಿಸಿ ಇಲ್ವಾ, ಬಿಸಿ ಆಗುತ್ತಲ್ವ, ಮಿಕ್ಸಿ ಹಾಳಾಗೋಗುತ್ತಲ್ವ, ಅದಕ್ಕೆ ಸ್ವಲ್ಪ ತಣ್ಣಗಾಗೋಕ್ಕೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ಮಿಕ್ಸಿನ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಅದೇ ಕಡಾಯಲ್ಲಿ ನಾನು ಸ್ವಲ್ಪ ಬಟರ್ ಹಾಕೋತಾ ಇದ್ದೀನಿ. ಅಮೂಲ್ ಬಟರ್ ತೊಗೊಂಡಿದ್ದೀನಿ. ಅಮೂಲ್ ಬಟರ್ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ನಿಮ್ಮ ಹತ್ರ ಬಟರ್ ಏನಾರು ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕೋಬೋದು. ತುಪ್ಪ ಹಾಕಿದ್ರೂ ಚೆನ್ನಾಗಿರ್ತದೆ, ಸ್ವಲ್ಪ ಕರಗಲಿ. ಇವಾಗ ನಾನು ಇಲ್ಲಿ ನಂದಿನಿ ಪನ್ನೀರ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಡೇಟ್ ನೋಡ್ಬಿಟ್ಟು ತೊಗೋಬೇಕು. ಒಂದೊಂದು ಡೇಟ್ ಮುಗ್ದೋಗಿರುತ್ತೆ, ಹಂಗಾದ್ರೂ ಅದನ್ನು ಸೇಲ್ ಮಾಡ್ತಾರೆ. ನೋಡ್ಬಿಟ್ಟು ತಗೊಳ್ಳಿ. ಏಕೆಂದರೆ ಪನ್ನೀರ್ ಡೇಟ್ ಏನಾರು ಮುಗ್ದೋಗಿತ್ತು ಅಂದರೆ ಫುಲ್ ಹುಳಿ ಇರುತ್ತದೆ, ತಿನ್ನಬೇಕಾದ್ರೆ ಚೆನ್ನಾಗಿರೋದಿಲ್ಲ, ಪನ್ನೀರ್ ತಿನ್ನೋಕ್ಕೆ ಆಗೋದಿಲ್ಲ, ಆ ಥರ ಇರ್ತದೆ. ನೋಡ್ಬಿಟ್ಟು ತಗೊಳ್ಳಿ. ಫ್ರೆಶ್ ಪನ್ನೀರ್ ತೊಗೊಂಡ್ರೆ ಇದು ಚೆನ್ನಾಗಿರ್ತದೆ. ಇವಾಗ ಬಟರ್ ಕರಗ್ತಾ ಇದೆ ನೋಡಿ. ಬಟರ್ ಹಾಕಿದ್ನಲ್ಲ, ಅದು ಕರಗ್ತಾ ಇದೆ. ಇದನ್ನು ನಾನು ಕಟ್ ಮಾಡಿ ಇಟ್ಕೋತೀನಿ ಪನ್ನೀರನ್ನ. ಯಾವ ಸೈಜಿಗೆ ಬೇಕಾದ್ರೆ ಕಟ್ ಮಾಡ್ಕೋಬೋದು. ನಾನು ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದು. ಇದನ್ನು ಚೆಚ್ಬಿಟ್ಟು ಹಾಕ್ಕೊಂಡಿದ್ದೆ, ಏಕೆಂದರೆ ಮಿಕ್ಸಿಲಿ ಇದಾಗುತ್ತೆ ಅಂತ. ನಾನು ಅದನ್ನು ಮಿಕ್ಸಿ ಗ್ರೈಂಡ್ ಮಾಡಿದ್ದೀನಿ ಅದನ್ನು. ನೋಡಿ, ಇವಾಗ ಬಟರ್ ಕರಗ್ತು. ಇವಾಗ 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ. ಅದು ಚಿಕ್ಕ ಸ್ಪೂನಲ್ಲಿ ಹಾಕಿರೋದು ನಾನು. ಇಬ್ಬರಿಗೇ ಮಾಡ್ತಾರೆ, ಸ್ವಲ್ಪನೇ, ಒಂದೇ ಪ್ಯಾಕೆಟ್ ಪನ್ನೀರ್ ಅಲ್ವಾ, ಅದಕ್ಕೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು. ಅದು ಸ್ವಲ್ಪ ಕರಗಿದ್ಮೇಲೆ ಈ ಪನ್ನೀರನ್ನ ಫಸ್ಟು ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಇದು. ಅದಕ್ಕೆ ನಾನು ಏನು ಮಾಡಿದೆ, ಆಯಿಲಲ್ಲಿ ಚೆನ್ನಾಗಿ ಬಟರಲ್ಲೇ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ನಾನು ಬಟರಲ್ಲೇ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇದನ್ನು ಎತ್ತಿ ಒಂದು ಸಪ್ರೇಟಾಗಿ ಇಟ್ಕೋತೀನಿ. ಲಾಸ್ಟಲ್ಲಿ ಹಾಕ್ತೀನಿ. ಅದೇನು ಹಾಕಿದ ಮಸಾಲೆ ಎಲ್ಲ ಬೆಂದಾದ್ಮೇಲೆ ಒಂದು 2 ನಿಮಿಷ ಹಾಕಿದ್ರೆ ಸಾಕು. ಇವಾಗ ಅದೇ ಕಡಾಯಿಗೆ ನಾನು ಪೇಸ್ಟ್ ಮಾಡಿಟ್ಟಿದ್ನಲ್ಲ, ಟೊಮೊಟೊ, ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಇದು ಗೋಡಂಬಿ ಎಲ್ಲನೂ ಪೇಸ್ಟ್ ಮಾಡಿಟ್ಟಿದ್ನಲ್ಲ, ಇವಾಗ ನಾನು ಅದೇ ಜಾರಲ್ಲೇ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅದೇ ಕಡಾಯಿಗೆ ಹಾಕೋತಾ ಇದ್ದೀನಿ. ಇವಾಗ ನಾನು ನೀರು ನೋಡ್ಬಿಟ್ಟು ಹಾಕೋಬೇಕು. ಜಾಸ್ತಿ ತೆಳು ಮಾಡ್ಕೋಬಾರ್ದು. ಇದು ಸಾರು ಥರ ಮಾಡಬಾರ್ದು, ತಿಕ್ಕಾಗಿರಬೇಕು. ನಮಗೆ ಚಪಾತಿಗಾಗಲಿ, ಏನಾದ್ರು ಪೂರಿ ತಿನ್ನೋಕ್ಕಾಗಲಿ, ಚಪಾತಿ ಏನಕ್ಕಾದರೂ, ದೋಸೆಗಾದರೂ, ಏನಕ್ಕಾದರೂ ಸ್ವಲ್ಪ ಗಟ್ಟಿಯಾಗಿರಬೇಕು. ಆವಾಗಲೇ ನಮಗೆ ಇದು ರುಚಿ ಸಿಗೋದು. ಸಾರು ಥರ ಮಾಡ್ಕೋಬಾರ್ದು. ಇಲ್ಲಾಂದರೆ ಗೀ ರೈಸ್ ಮಾಡ್ಕೊಂಡು ಈ ಥರ ಒಂದು ಪನ್ನೀರ್ ಫ್ರೈ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರ್ತದೆ. ಗೀ ರೈಸ್ಗಂತೂ ತುಂಬಾ ಚೆನ್ನಾಗಿರ್ತದೆ ಇದು ಬಟರ್ ಪನ್ನೀರು. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಬಟರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಕುದಿಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಸೇರಿಸ್ಬೇಡಿ. 1-2 ನಿಮಿಷ ಕುದಿಯೋದು ಬಿಡೋಣ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿದ್ದೀನಿ. ಇದು ನಾನು ಪಲಾವ್ ಎಲೆ ಹಾಕಿದೆ, ಅದು ವಿಡಿಯೋ ಮಿಸ್ ಆಗಿದೆ. ಇದು ಸ್ವಲ್ಪ ಆಯಿಲ್ ಮೇಲೆ ಬರೋ ತನಕ, ಮಸಾಲೆ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಎಣ್ಣೆ ಬಿಡ್ತದೆ ಅಂದಾಗ ಈ ಪನ್ನೀರ್ ಇದ್ರೊಳಗಡೆ ಹಾಕ್ಬೇಕು. ಇವಾಗ ನೋಡಿ, ಇವಾಗ ಇದನ್ನು ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಇದು 1-2 ನಿಮಿಷ ಬೆಂದರೆ ಸಾಕು, ಬೇಗ ಬೆಂದೋಗುತ್ತೆ. ಪನ್ನೀರ್ ಆಲ್ರೆಡಿ ಫ್ರೈ ಆಗಿರ್ತದೆ.
ನೋಡಿ ಅದೆಲ್ಲ ಬೆಂದಾದಮೇಲೆ ಇಲ್ಲಿ ಬಟರ್ ಮಸಾಲನೇ ಇರ್ತದೆ, ಬಟರ್ ಪನ್ನೀರ್ ಮಸಾಲ. ಇದು ಬರೀ 1 ಸ್ಪೂನ್ ಇತ್ತು ಅಷ್ಟೇ ಅದು ಪ್ಯಾಕೆಟಲ್ಲಿ, ಅದಕ್ಕೆ ಫುಲ್ಲಾಗಿ ಹಾಕ್ತಾಯಿದ್ದೀನಿ. ಏನೇನು ಖಾರ ಏನಿರೋದಿಲ್ಲ, ಟೇಸ್ಟ್ ಇರ್ತದೆ ಇದರಲ್ಲಿ, ಅದಕ್ಕೆ ನಾನು ಆ ಪೌಡ್ರು ಸೇರಿಸ್ತಾಯಿದ್ದೀನಿ. ಬಟರ್ ಪನ್ನೀರ್ ಮಸಾಲ ಅಂದರೆ ಅಂಗಡಿಲೆಲ್ಲ ಸಿಗುತ್ತೆ, ಫುಲ್ ಖಾಲಿಯಾಗಿತ್ತು, ಒಂದೇ 1 ಸ್ಪೂನ್ ಅಷ್ಟು ಇತ್ತು, ಅದಕ್ಕೇ ಇವತ್ತು ಬಟರ್ ಪನ್ನೀರ್ ಮಾಡಿಬಿಟ್ಟು. ಇವಾಗ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕ್ಕೊಂಡ್ರಂತೂ ಎಷ್ಟು ಘಮ ಘಮ ಅಂತ ಇರ್ತದೆ ಗೊತ್ತಾ, ನಾವು ಮಾಡೋ ಅಡುಗೆ ಎಲ್ಲ ಫುಲ್ಲು ಘಮ ಘಮ ಅಂತ ಇರ್ತದೆ. ನೋಡಿ ಗ್ರೇವಿ ಏನು ಸಖತ್ತಾಗಿ ಕಾಣಿಸ್ತದಲ್ವ, ಸೂಪರಾಗಿ ಕಾಣಿಸ್ತಾ ಇದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಯಾವ ಥರ ಬತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಷ್ಟೇ, ತುಂಬ ಈಸಿಯಿಂದ ಮಾಡ್ಕೋಬೋದು. ಅದೇ ಪನ್ನೀರ್ನ ನಾವು ಹೋಟ್ಲಲ್ಲಿ ಆರ್ಡ್ರ್ ಮಾಡ್ತೀವಿ ಅಂದರೆ ಅದು ಎಷ್ಟೋ ದುಡ್ಡು ತಗೋತಾರೆ. ಅದು ಪನ್ನೀರ್ನು ಏನು ಚೆನ್ನಾಗಿರ್ತದೆ, ಒಂದು ಸ್ವಲ್ಪನೂ ಚೆನ್ನಾಗಿರೋದು. ಈ ಥರ ಮನೇಲಿ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ, ಈಸಿಯಿಂದ ಮಾಡ್ಕೋಬೋದು, ಸಿಂಪಲ್ಲಾಗಿರ್ತದೆ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.